ಎಸ್ ಬಿಗ್ ಬಾಸ್ಗೆ ಬೀಗ. ಹೌದು, ನಿನ್ನೆ ಅಷ್ಟೇ ಜಾಲಿವುಡ್ ಸ್ಟುಡಿಯೋಸ್ಗೆ ಜಿಲ್ಲಾಡಳಿತ ಬೀಗವನ್ನು ಜಡಿದಿತ್ತು. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಅವರು ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಇದೀಗ ಜಿಲ್ಲಾಡಳಿತದಿಂದ ತಾತ್ಕಾಲಿಕ ರಿಲೀಫ್ ಸಿಗುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. 15 ದಿನಗಳ ಕಾಲಾವಕಾಶ ಕೊಡಬೇಕು ಅಂತ ಹೇಳಿ ಜಾಲಿವುಡ್ ಸ್ಟುಡಿಯೋಸ್ ಆಡಳಿತ ಮಂಡಳಿ ಕೇಳಿತ್ತು. ನಮಗೆ 15 ದಿನ ಟೈಮ್ ಕೊಟ್ಟುಬಿಡಿ, ಅಷ್ಟರೊಳಗೆ ನಾವೆಲ್ಲವನ್ನು ಕೂಡ ಸರಿಪಡಿಸಿಕೊಳ್ಳುತ್ತೇವೆ ಅಂತ ಹೇಳಿ ಜಾಲಿವುಡ್ನ ಆಡಳಿತ ಮಂಡಳಿ ಮನವಿಯನ್ನು ಮಾಡಿತ್ತು. ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡಿತ್ತು. ಇದೀಗ 10 ದಿನಗಳ ಕಾಲ ರಿಲೀಫ್ ಕೊಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಷರತ್ತು ವಿಧಿಸಿ 10 ದಿನಗಳ ಕಾಲಾವಕಾಶವನ್ನು ಕೊಡಲಿಕ್ಕೆ ಜಿಲ್ಲಾಡಳಿತ ಮುಂದಾಗ್ತಾ ಇದೆ. ಈಗಾಗಲೇ ಈಗಲ್ಟನ್ ರೆಸಾರ್ಟ್ಗೆ ಆಗಮಿಸ್ತಾ ಇದ್ದಾರೆ ಬಿಗ್ ಬಾಸ್ ತಂಡ. ಮಧ್ಯಾಹ್ನದ ನಂತರ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳು ವಾಪಸ್ಸಾಗುವ ಸಾಧ್ಯತೆ ಇದೆ. ಈಗಾಗಲೇ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಜಾಲಿವುಡ್ ಸ್ಟುಡಿಯೋಸ್ ಸಲ್ಲಿಸಿತ್ತು. ಅದರ ವಿವರ ಏನು ಅಂತ ಹೇಳಿದರೆ, ನಾವು ಬಿಗ್ ಬಾಸ್ ಆರಂಭ ಮಾಡಿದ್ದೇವೆ. ಜಾಲಿವುಡ್ ಸ್ಟುಡಿಯೋಸ್ ಬಿಗ್ ಬಾಸ್ ಆರಂಭದ ತಕ್ಷಣವೇ ಹೀಗೆ ಬೀಗ ಜಡಿದ್ರೆ ನಮ್ಮ ಕತೆ ಏನಾಗುತ್ತೆ? ಬಹಳ ದೊಡ್ಡ ಆರ್ಥಿಕ ನಷ್ಟಕ್ಕೆ ನಾವು ಸಿಲುಕ್ತೇವೆ. ಸಾಕಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾರೆ, ಅಲ್ಲಿ ತಾಂತ್ರಿಕ ವರ್ಗ ಕೆಲಸ ಮಾಡುತ್ತೆ, ಅನೇಕ ಜನ ಬಿಗ್ ಬಾಸ್ನ ಅವಲಂಬಿತರಾಗಿ ಕೆಲಸ ಮಾಡ್ತಾರೆ. ಅವರೆಲ್ಲರೂ ಕೂಡ ಉದ್ಯೋಗವನ್ನು ಕಳೆದುಕೊಳ್ತಾರೆ, ಒಂದು ಭಾಗ. ಎರಡನೇದು, ಈ ಎಂಟೈರ್ ಸೆಟಪ್ ಇದೆಯಲ್ಲ, ಬಿಗ್ ಬಾಸ್ನ ಎಂಟೈರ್ ಸೆಟಪ್, ಇದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಖರ್ಚು ಮಾಡಲಾಗಿದೆ, ಇನ್ವೆಸ್ಟ್ ಮಾಡಲಾಗಿದೆ. ಆ ಹಣವನ್ನು ಕೂಡ ಕಳೆದುಕೊಳ್ಳುತ್ತೆ. ಬಿಗ್ ಬಾಸ್ ಸ್ಥಗಿತವಾದರೆ ಆರ್ಥಿಕ ಸಂಕಷ್ಟಕ್ಕೆ ನಾವು ಸಿಲುಕ್ತೇವೆ ಅಂತ. ಜೊತೆಗೆ ನೋಡಿ, ಜಾಲಿವುಡ್ ಸ್ಟುಡಿಯೋಸ್ ಬಹಳ ದಿನಗಳಿಂದಲೂ ಇದೆ. ಆದರೆ ಯಾಕೆ ಬಿಗ್ ಬಾಸ್ ಆರಂಭದ ಟೈಮ್ನಲ್ಲಿಯೇ, ಬಿಗ್ ಬಾಸ್ ಆರಂಭದ ಸಂದರ್ಭದಲ್ಲಿಯೇ ಈ ರೀತಿ ಕ್ರಮವನ್ನು ತೆಗೆದುಕೊಳ್ಳಬೇಕು? ಈ ಹಿಂದೆ ಸೂಚನೆಯನ್ನು ಕೊಡಬಹುದಾಗಿತ್ತು, ನೋಟಿಸನ್ನು ಕೊಡಬಹುದಾಗಿತ್ತು, ಅದರ ಮೂಲಕ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಬಿಗ್ ಬಾಸ್ ಆರಂಭದ ತಕ್ಷಣವೇ ಕೊಟ್ಟಿದ್ದು ಎಲ್ಲೋ ಒಂದು ಕಡೆ ನಮಗೆ ಗುಮಾನಿ ಇದೆ, ಬಿಗ್ ಬಾಸ್ನ ನಿಲ್ಲಿಸಬೇಕು ನಮಗೆ ಗುಮಾನಿ ಇದೆ. ದಯವಿಟ್ಟು ನಮಗೆ 15 ದಿನಗಳ ಕಾಲಾವಕಾಶ ಕೊಡಿ. 15 ದಿನಗಳಲ್ಲಿ ಏನೆಲ್ಲ ನಿಯಮಗಳಿದ್ದಾವೆ ಚಾಚು ತಪ್ಪದೆ ಪಾಲಿಸುವಂಥ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಳ್ತೀವಿ. ಸರ್ಕಾರ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಇನ್ನಿತರ ಏನು ವ್ಯವಸ್ಥೆಗಳಿದ್ದಾವೋ ಎಲ್ಲವನ್ನು ಕೂಡ ಸರಿಪಡಿಸಿಕೊಳ್ಳಲಿಕ್ಕೆ ನಮಗೆ ಟೈಮ್ ಬೇಕು. 15 ಡೇಸ್ ಕೊಡಿ. ಈಗ ಇಮಿಡಿಯೇಟಾಗಿ ಕಟ್ ಮಾಡಿದ್ರೆ, ಇಮಿಡಿಯೇಟಾಗಿ ಬಂದ್ ಮಾಡಿದ್ರೆ ಶೋ ನಿಂತು ಹೋಗುತ್ತೆ. ಹಾಗೆ ಮಾಡಬೇಡಿ ಅಂಥೇಳಿ ಮನವಿಯನ್ನು ಮಾಡಿದರು. ಆದರೆ 15 ದಿನ ಕೊಡಲಿಕ್ಕೆ ಮೋಸ್ಟ್ಲಿ ಜಿಲ್ಲಾಡಳಿತ ಮುಂದಾದಂಗೆ ಕಾಣಿಸ್ತಾ ಇಲ್ಲ. 10 ದಿನ ಮಾತ್ರ ಕೊಡುವಂಥ ಲಕ್ಷಣಗಳಿದ್ದಾವೆ. ಮೋಸ್ಟ್ಲಿ ಇವತ್ತು ಮಧ್ಯಾಹ್ನಕ್ಕೆ ಶಿಫ್ಟ್ ಆಗ್ತಾರೆ. ಒಂದು ಕಡೆ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡಿಕೊಂಡಿತ್ತು, ಮತ್ತೊಂದು ಕಡೆ ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗಿತ್ತು. ಇವತ್ತು ಬಿಗ್ ಬಾಸ್ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ.